ವೀರೇಂದ್ರ ಹೆಗ್ಡೆಯವರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘವು ಅನೇಕ ಬಡ ಕುಟುಂಬಗಳಿಗೆ ತಮ್ಮ ಜೀವನ ಕಟ್ಟಿಕೊಳ್ಳಲು ಅನುಕೂಲವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ಶಶಿಧರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಭಾನುವಾರ ಶ್ರೀ ಲಕ್ಷ್ಮೀ ಸ್ವಸಹಾಯ ಸಂಘದ 13ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ಸಂಘದಿಂದ ಅನೇಕ ಬಡ ಕುಟುಂಬಗಳು ಉನ್ನತ ವ್ಯಾಸಂಗ ಮಾಡಿ ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ. ಸಂಘದ ಕಾರ್ಯಕರ್ತರು ಪ್ರತಿನಿಧಿಗಳು ತಾಳ್ಮೆ, ಕಠಿಣ ಪರಿಶ್ರಮ ಬಹಳ ಮುಖ್ಯ. ಈ ಗುಣಗಳನ್ನು ಅಳವಡಿಸಿಕೊಂಡು ಸಾಧನೆ ಮಾಡಬೇಕಿದೆ ಎಂದರು. ಅದೇ ರೀತಿ ತಂದೆ ತಾಯಿ ಸ್ವರೂಪವಾದ ನಮ್ಮ ಧರ್ಮಸ್ಥಳ ಸಂಘ ಸ್ವಸಹಾಯ ಸಂಘಗಳು ಅವುಗಳನ್ನು ನಿರಂತರವಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುವಂತೆ ಎಲ್ಲ ಸಂಘದವರು ತಯಾರಿ ಮಾಡಿಕೊಂಡು ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಎಂದು ಕಿವಿ ಮಾತು ಹೇಳಿದರು. ಈ ಸಂಘವು 13ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಸಂತೋಷದ ವಿಚಾರ. ಇದೇ ತರಹ ಎಲ್ಲ ಸಂಘಗಳು ಅನೇಕ ವರ್ಷಗಳಿಂದ ಪೂರೈಸಿರುವ ತಮ್ಮ ಸಂಘಗಳನ್ನು ಉತ್ತಮ ನಿರ್ವಹಣೆ ಮಾಡಿಕೊಂಡು ಹೋಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸಂಘದ ವಲಯ ಮೇಲ್ವಿಚಾರಕರಾದ ಸಿದ್ದಯ್ಯ ಮಾತನಾಡಿ, ತಾಲೂಕಿನಲ್ಲಿ ಈ ಸಂಘವು 3000 ಸಂಘಗಳ ಮಾದರಿಯಾಗಿದೆ. ಯಾವುದೇ ಸಂಘ ನಿರಂತರ ಮತ್ತು ಸ್ಥಿರವಾಗಿ ಇರಬೇಕೆಂದರೆ ಒಂದು ನಿರ್ದಿಷ್ಟವಾದ ಗುರಿ ಮತ್ತು ಕನಸು ಕಟ್ಟಿಕೊಂಡಿರಬೇಕು. ಸಂಘದ ಪರಿಕಲ್ಪನೆ, ಸಂಘದ ನಿಯಮಗಳ ಬಗ್ಗೆ ಅರಿವು ಇರಬೇಕು. ಸದಸ್ಯರಲ್ಲಿ ಹೊಂದಾಣಿಕೆ, ಪ್ರೀತಿ, ವಿಶ್ವಾಸದಿಂದ ಒಂದೇ ಮನೋಭಾವ ಉಳ್ಳವರು. ಇಂತಹ ಉತ್ತಮ ಗುಣಲಕ್ಷಣಗಳನ್ನು ನಿಮ್ಮಲ್ಲಿರುವುದರಿಂದ ತಾಲೂಕಿನಲ್ಲಿ ಮಾದರಿ ಸಂಘವಾಗಿ ಮಾರ್ಪಟ್ಟಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯೆ ಲೀಲಾವತಿ ಮಾತನಾಡಿ, ಈ ಸಂಘದಿಂದ ನಾನು ಉತ್ತಮ ಸ್ಥಿತಿಯಲ್ಲಿ ಇದ್ದೇನೆ. ನನ್ನ ಮಗ ಇಂಜಿನಿಯರಿಂಗ್ ಓದಿದ್ದಾನೆ. ಅದೇ ರೀತಿ ನಾನು ಒಂದು ಮನೆಯನ್ನು ಕಟ್ಟಿಕೊಂಡಿದ್ದೇನೆ. ಈ ಸಂಘ ಉತ್ತಮ ರೀತಿಯಲ್ಲಿ ಬೆಳೆಯಬೇಕು ಎಂದು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಇಂದು ಶ್ರೀ ಲಕ್ಷ್ಮೀ ಸ್ವಸಹಾಯ ಸಂಘದ 13ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸದಸ್ಯರು, ಊರಿನ ಗಣ್ಯರು, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿ ಸೇರಿದೆ. ಇಷ್ಟು ವರ್ಷ ಉತ್ತಮ ರೀತಿಯಲ್ಲಿ ಸಂಘವನ್ನ ಮುಂದುವರಿಸಿಕೊಂಡು ಬಂದಿದ್ದೀರಿ. ಇದೇ ರೀತಿಯ ಹೋಗಿ ಅವರ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ. ಮುಂದಿನ ವ್ಯವಹಾರಗಳು ಪಾರದರ್ಶಕವಾಗಿರಲಿ. ಯಾವುದೇ ಕೆಲಸಗಳು ಬಂದಾಗ ಅದನ್ನ ಪಾರದರ್ಶಕವಾಗಿ ಮಾಡೋಣ ಅಂತ ಹೇಳ್ತಾ ಇದುವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರು ಅವರ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಹೊಂದಿರುತ್ತಾ ಕಳಸಮಿ ದೇವರನ್ನ ಅರ್ಪಿಸಿಕೊಳ್ಳುತ್ತಾ ಈ ಒಂದು ವಾರ್ಷಿಕ 13ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಮಾನ್ಯ ತಾಲೂಕಿನ ಯೋಜನಾಧಿಕಾರಿಗಳಾದಂತಹ ಶಶಿಧರ್ ಸರ್ ಅವರು ಭಾಗವಹಿಸಿದ್ದಾರೆ. ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಆಗಮಿಸಿದ್ದಾರೆ. ಹಾಗೂ ಶ್ರೀಲಕ್ಷ್ಮೀ ಸಂಘದ ಎಲ್ಲ ಸದಸ್ಯರು ಹಾಗೂ ನಮ್ಮ ಹೆಚ್ಚಿನ ಸೇವಾ ಪ್ರತಿನಿಧಿಗಳು ಹಾಗೂ ನಮ್ಮ ಆಫೀಸ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಆದಂಥ ಸಂಗೀತ ಮೇಡಮ್ ಅವರಿಗೂ ಎಲ್ರಿಗೂ ಒಂದು ಮಾತಿನಲ್ಲಿ ನಾನು ಸ್ವಾಗತನ ಬಯಸ್ತಾ, ಈ ಒಂದು ಕಾರ್ಯಕ್ರಮನ ನೋಡಿ ನನಗೆ ತುಂಬ ಖುಷಿ ಆಯಿತು. ಮೇಡಮ್ ಅವರು ಲೀಲಾ ಮೇಡಮ್ ಅವರು ನನಗೆ ಅವತ್ತು ನಾನು ತುಂಬ ಬ್ಯುಸಿ ಇದ್ದೆ. ಒಂದು 12-13 ಸಂಘದ ವಿಚಕ್ಷಣೆ ಇತ್ತು. ಯಾರೋ ಮೆಂಬರ್ ಅನ್ಕೊಂಡು ನಾನು ಅವತ್ತು ಫೋನ್ ರಿಸೀವ್ ಮಾಡಲಿಲ್ಲ. ಆಗ ಲಾಸ್ಟಲ್ಲಿ ಹೇಳಿದರು ಈ ಥರ ವಾರ್ಷಿಕೋತ್ಸವ ಇದೆ ಅಂತೇಳಿ. ಗೊತ್ತಾಯಿತು. ನಾನು ಮತ್ತೆ 2 ದಿನ ಬಿಟ್ಟು ಅವರ ಮನೆ ವಿಸಿಟ್ ಮಾಡಿ ಮಾತಾಡಿ ಪರಿಚಯ ಮಾಡಿಕೊಂಡು ಬಂದದ್ದಾಯಿತು. ಈ ಒಂದು ವ್ಯವಸ್ಥೆ ನೋಡಿ ನನಗೆ ನನ್ನ ಹಿಂದಿನ ಕಾರ್ಯಕ್ಷೇತ್ರದ್ದು, ವಲಯದ್ದು ಎಲ್ಲ ನೆನಪಾಗ್ತಾ ಇದೆ. ನಮ್ಮ ಬೆಂಗಳೂರು ಸೈಡೆಲ್ಲ ತುಂಬ ಇದೇ ರೀತಿ ವಾರ್ಷಿಕೋತ್ಸವನ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಬಂದಾಗ ನಾನು ಇದು ಫಸ್ಟು ನನ್ನ ವಾರ್ಷಿಕೋತ್ಸವ ವಿಸಿಟ್ ಮಾಡಿರೋದು. ತುಂಬ ಖುಷಿ ಆಯಿತು. ಮತ್ತು ನೀವೆಲ್ಲ 10,000 ರೂಪಾಯಿನಿಂದ 3 ಲಕ್ಷ ರೂಪಾಯಿನವರೆಗೂ ಸಾಲ ಸೌಲಭ್ಯ ಪಡ್ಕೊಂಡಿದ್ದೀರಿ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡ್ಕೊಳ್ಳಿ. ಮತ್ತು ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಸಹ ನಾವು ಸ್ಪಂದಿಸ್ತೀವಿ. ಅತಿ ಹೆಚ್ಚು ಲೋನ್ ತಗೊಂಡು ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಆಗಿ ಅಂತೇಳಿ ಕೇಳ್ಕೊಳ್ತಾ, ನಾವು 13 ವರ್ಷದಿಂದ ಸಂಘ ಮಾಡಿ ಎಷ್ಟು ಅಭಿವೃದ್ಧಿ ಆಗಿದ್ದೇವೆ ಅಂದರೆ ಹೇಳ್ಕೊಳಕ್ಕೆ ಬರೋದಿಲ್ಲ. ಮಾತು ಬರೋದಿಲ್ಲ. ಅಷ್ಟು ಅಭಿವೃದ್ಧಿ ಆಗಿದ್ದೀವಿ. ನನ್ನ ಮಗಗೆ ಇಂಜಿನಿಯರ್ ಓದಿದ್ದೀವಿ. ಅವನಿಗೆ ಕೆಲಸ ಬಂದಿದೆ, ಪ್ರಮೋಷನ್ ಆಗೈತೆ. ನಾವು ಮನೆ ಕಟ್ಕೊಂಡಿದ್ದೀವಿ. ಇಷ್ಟು ಮಾಡಿದ್ದೀವಲ್ಲ, ಇನ್ನೂ ಸ್ವಲ್ಪ ನಮಗೆ ಸಾಲ ಜಾಸ್ತಿ ಕೊಡಿಸಿದ್ರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ತೀವಿ ಅಂತ ನನ್ನ ಮನಸ್ಸಿನಲ್ಲೈತೆ. ಇದು ದಯವಿಟ್ಟು ಸಾರ್ ತಿಳ್ಕೊಂಡು ಸ್ವಲ್ಪ ನನಗೆ ತುಂಬಾ ಖುಷಿ ಆಯ್ತು. ಏನ್ ಫಸ್ಟ್ ಖುಷಿ ಆಯ್ತು ಅಂದ್ರೆ ವಾರ್ಷಿಕೋತ್ಸವ ಮಾಡ್ತಾರೆ ಅಂದ್ರೆ ಮಾಡಿ ಸುಮ್ಮನೆ ಆಗ್ತಾರೆ. ಇದ್ರೊಳಗೆ ದೇವಗೀತೆ ಸ್ಪಷ್ಟವಾಗಿ ನೀಟಾಗಿ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು ನನಗೆ.
ಯಾವಾಗ್ಲೂ ಕೂಡ ಮುಬಾರಕ್ ಮೊದಲಲ್ಲಿ ಮುಸ್ಲಿಂ ಜೊತೆ ಓಡಾಡಿ ಇದೊಂಥರ ಸರ್ ಒಂದ್ಸರಿ ಕರೆದ್ಮೇಲೆ ಅರ್ಧ ಮನ್ಸಿತ್ತು ಹೋಗೋಣ ಬೇಡವಾ ಅಂತ ಅನ್ಕೊಂಡೆ. ಸರ್ ಇಲ್ಲ ಬನ್ನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ ಹೇಳಿದ್ರು. ಬಂದಿದ್ದಕ್ಕೆ ಖುಷಿ ಆಯ್ತು ನನಗೆ. ಅಂದ್ರೆ ಈ ಹುಮ್ಮಸ್ಸು ಉತ್ಸಾಹ ಯಾವಾಗ್ಲೂ ಇರ್ಲಿ, ಕೊನೆವರೆಗೂ ಇರ್ಲಿ, ಎಷ್ಟೇ ವರ್ಷ ಆದ್ರೂ ಕೂಡ ಸಂಘ ಮಾತ್ರ ಇದ್ ಮಾಡ್ಬೇಡಿ. ನಿಮ್ಮ ಮಕ್ಕಳು ಸೊಸೆಯರು ಹಂಗ್ ಮಾಡ್ಕೊಂಡು ಈ ಸಂಘ ಶ್ರೀಲಕ್ಷ್ಮಿ ಸಂಘ ಅನ್ನೋದು ಇನ್ನ ಎಷ್ಟು ದಿನ ಯೋಜನೆ ಇದೆ ಅಷ್ಟು ದಿನ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ಎಲ್ಲರ ಪರವಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಸಂಘ ನಿರ್ಮಾಣವಾದ ರೀತಿ ಒಂದು ವಿಚಿತ್ರವಾಗುವುದು. ನಾವು ಸಂಘದ ರಚನೆ ಮಾಡುವಾಗ ಸಲುವಾಗಿ ಮೊದಲು ಯೋಜನಾ ಕಚೇರಿಗೆ ತೆರಳಿ ಅಲ್ಲಿನ ಯೋಜನಾಧಿಕಾರಿಯಾದಂತಹ ಪ್ರೇಮಾನಂದ ಸರ ಬಳಿ ಎಲ್ಲ ಮಾಹಿತಿ ಪಡೆದುಕೊಂಡು ನಂತರ ಮೊಳಕಾಲ್ಮೂರು ವಲಯದ ಮೇಲ್ವಿಚಾರಕರಾದಂತಹ ಸುಪ್ರಿಯಾ ಮೇಡಮ್ ಹಾಗೂ ಸೇವಾ ಪ್ರತಿನಿಧಿಯಾದ ಸುಶೇಲನಾದ ಶೈಲಾ ಮೇಡಮ್ ಅವರ ಮೂಲಕ ಸಂಘ ರಚನೆ ಮಾಡಿದ್ದು ದಿನಾಂಕ 9/7/2012 ಪ್ರಾರಂಭ ಮಾಡಿದ್ವಿ. ನಮ್ಮ ಸಂಘದಲ್ಲಿ ಪ್ರಾರಂಭದಲ್ಲಿ 14 ಮಂದಿ ಇದ್ದು ವಾರದ ಉಳಿತಾಯ 20 ಮಾಡುತ್ತಿದ್ದೇವೆ. ಪ್ರಸ್ತುತ 12 ಮಂದಿ ಇಂದು 2 ಸದಸ್ಯರು ಅವಿಕ್ತವಾದ ಕಾರಣದಿಂದ ಬಿಟ್ಟಿದ್ದು ಈಗಲೂ ಸಂಘದ ಯಾವುದೇ ಸಮಸ್ಯೆ ಇಲ್ಲದೆ ಮುಂದುವರಿಯುತ್ತಿದ್ದೇವೆ. ನಮ್ಮ ಸಂಘಕ್ಕೆ ಎಲ್ಲ ಅಧಿಕಾರಿಗಳ ಸಹಕಾರ ಬೆಂಬಲ ಇದ್ದು ಸದಸ್ಯರೆಲ್ಲರೂ ತುಂಬ ಒಳ್ಳೆಯ ಸಹಕಾರ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಸಿಸ್ಟೆಂಟ್ ಮ್ಯಾನೇಜರ್ ಸಂಗೀತಾ, ಕೃಷಿ ಮೇಲ್ವಿಚಾರಕ ಬೋರಯ್ಯ, ಸೇವಾ ಪ್ರತಿನಿಧಿಗಳಾದ ವಸಂತ, ಚಂದ್ರಕಲಾ, ಮಮತಾ, ಸಂಘದ ಸದಸ್ಯರಾದ ಎಂ ಲೀಲಾ, ಜಯಪದ್ಮ, ಜಯಶ್ರೀ, ಗೌರಮ್ಮ, ವನಜಾ, ಮಕ್ಬಲುನ್ನಿಸಾ, ಸಮೀಮುನ್ನಿಸಾ, ಅಮೀನಾ, ಚಿನ್ನವಾಡು, ವಿರೂಪಾಕ್ಷಪ್ಪ, ಗೋಪಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.